ಉಪ್ಪಿಟ್ಟು ಜೊತೆ ಕೇಸರಿಬಾತು, ಮಂಡಕ್ಕಿ ಒಗ್ಗರಣೆ ಜೊತೆ ಮಿರ್ಚಿ, ಪುರಿ ಜೊತೆ ಕೀರು, ಮುದ್ದೆ ಹೋಳಿಗೆ ಜೊತೆ ಹೂರ್ಣದ ಹೋಳಿಗೆ ಇವೆಲ್ಲ ಕಂಪಲ್ಸರಿ ಜೊತೆಗೆ ಮಾಡಬೇಕಂತ ಏನಿಲ್ಲ. ಅದ್ರ ಜೊತೆಗೆ ಮಾಡಿದಾಗ ಹೊಟ್ಟೆ ಎರಡಾಗೋದಂತರೂ ಖಂಡಿತ. ಹೇಗೆ ಹಾಲು ಜೇನು, ಬೇವು ಬೆಲ್ಲ, ಕಷ್ಟ ಸುಖ ಎಲ್ಲ ಜೊತೆಗಿದ್ರೇ ಚಂದನೋ ಅದೇ ಥರ ಈ ತಿಂಡಿಗಳು. ಇಂತಹ ತಿಂಡಿಗಳ ಲಿಸ್ಟಲ್ಲಿ ನಂಬರ್ 1 ಅಂದರೆ ಇಡ್ಲಿ ವಡೆ, ಹೌದಲ್ವಾ? ನಾಳೆ ತಿಂಡಿಗೆ ಇಡ್ಲಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೇಳೋದು ವಡೆ ಮಾಡ್ತೀಯ ತಾನೆ. ಕಂಪಲ್ಸರಿ ಅಲ್ಲ ಅಂದರೂ ಒಂಥರ ಕಂಪಲ್ಸರಿ ಆಗಿಬಿಟ್ಟಿರುತ್ತೆ ಇದು. ಎಲ್ಲದರಲ್ಲೂ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂತ ಇರುತ್ತೆ. ಸ್ಮಾರ್ಟ್ ವರ್ಕ್ ಮಾಡಿದಾಗ ಖುಷಿ ಆಗುತ್ತೆ, ಆದರೆ ಹಾರ್ಡ್ ವರ್ಕ್ ಮಾಡಿದಾಗ ನಮ್ಮ ಫಲ ಸಿಗುತ್ತಲ್ಲ ಆವಾಗ ಆಗೋ ಖುಷಿನೇ ಬೇರೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ವಡಾನ ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಬೋದು, ಸೇಮ್ ಟೇಸ್ಟೇ ಕೊಡುತ್ತೆ. ಆದರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದ ರೀತಿಲೇ ನಾವು ಮಾಡಿದಾಗ ಅದು ಪರ್ಫೆಕ್ಟ್ ಬಂದಾಗ ತುಂಬ ಖುಷಿ ಆಗುತ್ತೆ. ಅವರಷ್ಟು ಎಕ್ಸಾಕ್ಟಾಗಿ ಮಾಡಲಿಲ್ಲ ಅಂದ್ರೂ ಖುಷಿ ಆಗುತ್ತೆ ನಮಗೆ, ಅಲ್ವಾ?